ರೋಮಾಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಈ ವಾಕ್ಯ ಏನಂತ ಹೇಳ್ತಿದೆ ಅಂದ್ರೆ, ಯಾವಾಗಾದ್ರೂ ನಾವು ಕ್ರಿಸ್ತನಲ್ಲಿ ಬಂದಿವೋ, ಯಾವಾಗಾದ್ರೂ ನಾವು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟಿವೋ, ನೀತಿವಂತರಾಗಿವೋ, ಇನ್ನು ಆ ಪೂರ್ವ ಪಾಪ ಸ್ವಭಾವವು ನಮ್ಮಲ್ಲಿ ಇರಬಾರ್ದು. ನಾವೀಗ ಕ್ರಿಸ್ತಿಗಾಗಿ ನೂತನ ಸ್ವಭಾವ ಉಳ್ಳವರಾಗಿ ನಾವು ಜೀವಿಸ್ಬೇಕಂತೇಳಿ ಪೌಲಲ್ಲಿ ಹೇಳುತ್ತದೆ. ಆದರೆ ನೋಡ್ರಿ, ಭಾರಿ ಮಂದಿ ಕ್ರೈಸ್ತವರು ಯೇಸು ಸ್ವಾಮಿನ ವಿಶ್ವಸಿಸಿ ತನ್ನ ರಕ್ತಲಿದ್ದ ತಮ್ಮ ಪಾಪಗಳನ್ನು ತೊಳ್ಕೊಂಡು ಇನ್ನ ಅವ್ರ ಪಾಪ ಸ್ವಭಾವವು ಇನ್ನ ಆ ಒಂದು ಹಳೆ ಸ್ವಭಾವವು ಇನ್ನ ಕಂಟಿನ್ಯೂ ಆಗ್ತಾ ಇರ್ತದೆ. ಅಂದ್ರೆ ಅವ್ರೇನು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ಆಸೆ ಪಡ್ತಾರಂತಲ್ಲ. ಭಾರಿ ಮಂದಿಗೆ ಆ ಪಾಪನ ಬಿಟ್ಕೋಬೇಕು, ಆ ಪೂರ್ವ ಪಾಪ ಸ್ವಭಾವನ ನಾವು ದೂರ ಮಾಡಿಕೊಂಡು ನಾವು ಕ್ರಿಸ್ತಿಗಾಗಿ ಜೀವಿಸ್ಬೇಕಂತೇಳಿ ಆಸೆ ಪಡ್ತಿರ್ತಾರ. ಆದ್ರೂ ಕೂಡ ಅದು ಜಯಿಸಕ್ ಆಗದೆ ಆ ಪಾಪನ ಹಂಗೆ ಇಟ್ಕೊಂಡು ಕಂಟಿನ್ಯೂ ಆಗ್ತಿರ್ತಾರ. ಹೆಂಗಪ್ಪ ಮತ್ತೆ ಇದನ್ನ ಜಯಿಸೋದು? ಆ ಪೂರ್ವ ಸ್ವಭಾವಗಳು, ಆ ಪೂರ್ವ ಪಾಪ ಸ್ವಭಾವಗಳು ನಾವು ಹೆಂಗ್ ಜಯಿಸ್ಬೇಕಂದ್ರೆ, ನಾವಿಲ್ಲಿ 3 ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಒಂದೇನಂದ್ರೆ, ಆತ್ಮನ ಪೋಷಿಸಬೇಕು, ಶರೀರನ ಪೋಷಿಸಬಾರ್ದು. ನಾವು ಜೀವಿತ ಕಾಲವೆಲ್ಲ ಶರೀರನ ಪೋಷಿಸಕ್ಕೆ ಪ್ರಯಾಸ ಪಡ್ತೀವಿ. ನಾವು ಆತ್ಮನ ಪೋಷಿಸಬೇಕು. ಆತ್ಮನ ಹೆಂಗ್ ಪೋಷಿಸ್ಬೇಕು? ಆತ್ಮನ ಪೋಷಿಸಿದ್ರೆ ನಮಗೆ ಏನಾಗ್ತದಪ್ಪ ಅಂದ್ರೆ, ಅದಕ್ಕೆ ಪೌಲನು ಮಾತು ಹೇಳ್ತಾನೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ನಾನು ಹೇಳುವುದೇನೆಂದರೆ, ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಪವಿತ್ರ ಆತ್ಮನ ಅನುಸರಿಸಿ ನೀವು ನಡೀರಿ, ಅವಾಗ ನಿನ್ನ ಶರೀರ ಭಾವಗಳನ್ನು, ಶರೀರ ಆಶೆಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸುವುದಿಲ್ಲ. ಯಾಕಂದ್ರೆ ನಾವು ಆತ್ಮದಲ್ಲಿ ಬಲ ಹೊಂದಿದಾಗ ಶರೀರನ ನಾವು ಜಯಿಸ್ತೀವಿ. ಅದಕ್ಕೆ ನಾವು ಆತ್ಮನ ಪೋಷಿಸಬೇಕು. ಆತ್ಮನ ಹೆಂಗ್ ಪೋಷಿಸ್ಬೇಕಂದ್ರೆ, ವಾಕ್ಯಲಿದ್ದ ನಾವು ಪೋಷಿಸಬೇಕು. ಆತ್ಮೀಯ ವಾಕ್ಯಲಿದ್ದ, ದೇವರ ವಾಕ್ಯಲಿದ್ದ ನಮ್ಮ ಆತ್ಮನ ನಾವು ಪೋಷಿಸಬೇಕು. ಪೋಷಿಸಿ ನಾವು ಶರೀರನ ಗೆಲ್ಲಬೇಕು. ಅದಕ್ಕೆ ಆತ್ಮಗೆ ಶರೀರಗೆ ವೈರ ಐತೆ. ಅವು 2 ಪರಸ್ಪರ ವೈರಿಗಳಾಗಿ ಯುದ್ಧ ಮಾಡ್ತವ. ನಾವು ಯಾವಾಗ ಆತ್ಮದಲ್ಲಿ ಬಲ ಹೊಂದುತ್ತೀವೋ, ಆತ್ಮನ ನಾವು ಪೋಷಿಸ್ತೀವೋ, ಅವಾಗ ನಾವು ಶರೀರನ ಗೆಲ್ತೀವಿ. ಆಮೆನ್, ಹಲ್ಲೆಲೂಯಾ. 2ನೇದಾಗಿ, ನಾವು ಶರೀರನ ಪೋಷಿಸಬಾರ್ದು. ಅಂದ್ರೆ ಶರೀರನ ಪೋಷಿಸಬಾರ್ದು ಅಂದ್ರೆ ಊಟ ಮಾಡ್ದಿಲ್ದಂಗ, ಏನು ಆಹಾರ ಭುಜಿಸ್ದಿಲ್ದಂಗ ಹಂಗೆ ಇರಬಾರ್ದು ಅಂತಲ್ಲ. ಶರೀರನ ಪೋಷಿಸಬಾರ್ದು ಅಂದ್ರೆ, ಶರೀರ ಪಾಪ ಕೋರಿಕೆಗಳು ಜಾಸ್ತಿ ಕೇಳ್ತಿರ್ತದೆ. ನಮ್ಮ ಜಾಸ್ತಿ ಕೆಟ್ಟ ಮಾತುಗಳು ಬರೋಂತ ಶರೀರ ಪ್ರೇರೇಪಿಸ್ತಿರ್ತದೆ. ಒಬ್ಬೊಬ್ಬರಿಗೆ ಅದೊಂದು ಅಲವಾಟಾಗ್ಬಿಟ್ಟಿರ್ತದೆ. ಬಾಯಿ ತೆರೆದ್ರೆ ಕೆಟ್ಟ ಮಾತು ಮಾತಾಡ್ತಿರ್ತಾರೆ. ಯಾಕಂದ್ರೆ ಶರೀರ ಆ ರೀತಿ ಅದು ತಯಾರಾಗ್ಬಿಟ್ಟಿರುತ್ತೆ. ಅದೇ ರೀತಿಯಲ್ಲಿ ಕಣ್ಣು ಪಾಪಕ್ಕೆ ಆಕರ್ಷಣೆ ಆಗ್ತಿರ್ತದೆ. ಇವನ್ನೆಲ್ಲ ನಾವು ತಡೆಗಟ್ಟಬೇಕು. ಇವನ್ನೆಲ್ಲ ನಾವು ಪೋಷಿಸಬಾರ್ದು. ಇವನ್ನ ಪಾಪ ಕಡೆ ನಡೆಸಕ್ಕೆ ಪ್ರಯತ್ನ ಪಡ್ತಿರ್ತದೆ ಶರೀರ. ಪಾಪನ ಆಕರ್ಷಣೆ ಮಾಡಿ ಆಕರ್ಷಣೆ ಒಳಗಂಗೆ ಮಾಡ್ತಿರ್ತದೆ ಶರೀರ. ಅದನ್ನ ನಾವು ತಡೆಗಟ್ಟಬೇಕು, ಅದನ್ನ ಪೋಷಿಸಬಾರ್ದು. ಅದು ಹೇಳ್ದಂಗೆ ನಾವು ಕೇಳಬಾರ್ದು. ಅದೇ ರೀತಿಯಲ್ಲಿ 3ನೇದು, ದೇವರು ಎದಕ್ಕಾಗಿ ಸಿಲುಬೆಗೆ ಹೇರಿದನ, ಎದಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನ, ಎದಕ್ಕಾಗಿ ತನ್ನ ಪರಿಶುದ್ಧ ರಕ್ತವನ್ನು ಚಿಂದಿಸಿದನ ಅಂದ್ರೆ, ನಮ್ಮ ಒಂದು ಪಾಪನ, ನಮ್ಮ ಒಂದು ಪೂರ್ವ ಪಾಪ ಸ್ವಭಾವನ, ಆ ಒಂದು ಪ್ರತಿ ಒಂದು ಪಾಪದ ಬೇರನ್ನ ಕಿತ್ತಿ ನೂತನ ಸೃಷ್ಟಿಯಾಗಿ ತನ್ನ ಮಕ್ಕಳಾಗಿ ತನಗೆ ಇಷ್ಟರಾಗಿ ಕ್ರಿಸ್ತ ರೂಪದಲ್ಲಿ ನಾವು ಬರ್ಬೇಕಂತೇಳಿ ದೇವರು ತಾನೇ ಮಾನವನಾಗಿ ಬಂದು ತನ್ನ ರಕ್ತನ ಸುರಿಸನ. ಅದನ್ನ ನಾವು ಜ್ಞಾಪಕ ಮಾಡ್ಕೋಬೇಕು. ಇದನ್ನ ನಾವು ಜ್ಞಾಪಕ ಮಾಡಿಕೊಂಡು ನಾವು ಜೀವಿಸ್ತಿರುವಾಗ, ಪಾಪ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಪಾಪ ನಮಗೆ ಆಕರ್ಷಣೆ ಮಾಡ್ತಿರುವಾಗ, ಕ್ರಿಸ್ತು ನಮಗಾಗಿ ಈ ಪಾಪಲ್ಲಿದ್ದ ನಮ್ಮನ್ನ ಬಿಡಿಸಕಲ್ಲ ತಾನು ಸಿಲುಬೆಗೆ ಹಾಕಿರೋದು, ತಾನು ರಕ್ತವನ್ನು ಸುರಿಸಿರೋದು. ಮತ್ತೆ ನಾನು ಆ ಪಾಪದಲ್ಲಿ ಹೋಗ್ಬಾರ್ದಲ್ಲ. ನಾವು ಆತನ ಸಿಲುಬೆ ಧ್ಯಾನನ ನಾವು ಗುರ್ತು ಮಾಡ್ಕೋಬೇಕು. ನಾವು ಆತನ ಸಿಲುಬೆ ತ್ಯಾಗವನ್ನು ನಾವು ಗುರ್ತು ಮಾಡ್ಕೋಬೇಕು. ಅದಕ್ಕೆ 1ನೇ ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ಪೇತ್ರು. ನಾವು ಪಾಪದ ಪಾಲಿಗೆ ಸತ್ತು
ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಮರಣದ ಕಂಬವನ್ನು ಯಾಕೆ ಏರನಂತ? ನಮ್ಮ ಪಾಪಗಳನ್ನು ತಾನು ಹೊತ್ತಿ ನಾವು ನೀತಿವಂತರಾಗಿ ಜೀವಿಸ್ಬೇಕಂತೇಳಿ ತಾನು ತನ್ನ ಪ್ರಾಣವನ್ನು ನಮ್ಮ ಸಲುವಾಗಿ ಅರ್ಪಿಸಿದನ. ಯಾಕೆ ಅರ್ಪಿಸಿದನ ಅಂದರೆ ನಾವು ಆ ಪಾಪಲಿಂದ ಬಿಡುಗಡೆ ಆಗ್ಬೇಕು, ನೀತಿವಂತರಾಗಿ ನಾವು ಜೀವಿಸ್ಬೇಕಂತೇಳಿ. ಮತ್ತು ನೀತಿವಂತರಾಗಿ ನಾವು ಜೀವಿಸ್ಬೇಕಂತೇಳಿ ತಾನೇ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ನಮ್ಮ ಸಲುವಾಗಿ ಸುರಿಸಿದಾಗ ಮತ್ತೆ ನಾವು ಪಾಪ ಕಡೆ ನಾವು ಹೋಗಬಾರ್ದು. ಅದನ್ನು ನಾವು ಗುರ್ತು ಮಾಡ್ಕೋಬೇಕು. ಸಿಲುಬೆನ ನಾವು ಗುರ್ತು ಮಾಡ್ಕೋಬೇಕು. ಆ ಸಿಲುಬೆನ ನಾವು ಗುರ್ತು ಮಾಡಿಕೊಂಡಾಗ ಕ್ರಿಸ್ತು ತಾನು ನಮ್ಮ ಸಲುವಾಗಿ ಸುರಿಸಿರುವಂಥ ಆ ಸಿಲುಬೆ ರಕ್ತನ ನಾವು ಗುರ್ತು ಮಾಡಿಕೊಂಡಾಗ, ಆ ಪರಿಶುದ್ಧ ರಕ್ತ ನಾವು ಗುರ್ತು ಮಾಡಿಕೊಂಡಾಗ, ಆ ಪಾಪ ಕಡೆ ನಾವು ಹೋಗಿಲ್ದಾಗ ದೇವ್ರು ನಮ್ಮನ್ನು ತಡಿತಾನೆ. ಎದಕ್ಕಂದರೆ ಅರೇ ನನ್ನ ಸಲುವಾಗೆಲ್ಲ ನನ್ನ ದೇವರು ತನ್ನ ರಕ್ತವನ್ನು ಸುರಿಸಿದನ, ನನ್ನ ಸಲುವಾಗೆಲ್ಲ ಆ ಬಾಧೆನ ಅನುಭವಿಸಿರೋದು, ನನ್ನ ಸಲುವಾಗೆಲ್ಲ ಆ ಕಷ್ಟನ ಅನುಭವಿಸಿರೋದು, ನನ್ನ ಸಲುವಾಗೆಲ್ಲ ಆ ನೋವನ್ನು ಅನುಭವಿಸಿರೋದು. ನಾನು ನೀತಿವಂತನಾಗಿ ಜೀವಿಸ್ಬೇಕಂತೆಲ್ಲ ದೇವ್ರು ಅಷ್ಟೆಲ್ಲ ಬಾಧೆ ಪಟ್ಟಿರೋದು, ಅಷ್ಟೆಲ್ಲ ತನ್ನ ರಕ್ತನೆಲ್ಲ ಧಾರಬೋಸಿರೋದು ನಮ್ಮ ಸಲುವಾಗಲ್ಲ ಅಂತೇಳಿ ಅವಾಗೇನು ಮಾಡ್ತಾರೆ? ಆ ಕ್ರಿಸ್ತು ಸಿಲುವೆ ರಕ್ತ ನಮ್ಮನ್ನು ತಡಿತೈತಿ. ಅದು ನಾವು ಗುರ್ತು ಮಾಡ್ಕೋಬೇಕು. ಮೊದಲನೇದಾಗಿ ನಮ್ಮ ಆತ್ಮವನ್ನು ನಾವು ಪೋಷಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಶರೀರನ ನಾವು ಪೋಷಿಸಬಾರ್ದು. ಅದೇ ರೀತಿ ಯೇಸು ಸ್ವಾಮಿ ನಮ್ಮ ಸಲುವಾಗಿ ಮಾಡಿರುವಂಥ ಆ ಸಿಲುವೆ ತ್ಯಾಗವನ್ನು ನಾವು ಗುರ್ತು ಮಾಡ್ಕೋಬೇಕು. ಆವಾಗ ನಾವು ಇದನ್ನು ಜಯಿಸ್ತೀವಿ.